ನಮಸ್ತೆ ಎಲ್ರಿಗೂ. ನನ್ನ ಕತೆ ನಿಮ್ ಜೊತೆ ಸೀರೀಸ್ ಅಲ್ಲಿ ಇವತ್ತೊಂದು ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸದ ಬಗ್ಗೆ ನೆನ್ನೆ ಹೇಳದ್ನಲ್ಲ, ನನ್ನ ತಂದೆ ಹೇಗೆ ಹುರಿದುಂಬಿಸಿ ನನ್ನಲ್ಲಿ ನನಗೆ ವಿಶ್ವಾಸ ಇಟ್ಟರು ಅಂತ. ಸೊ ಇದೇನ್ ಮಾಡ್ತು ನನ್ನ ಜೀವನದಲ್ಲಿ. ಮುಂದೆ ನಾನು B.Ed ಈವ್ನಿಂಗ್ ಕಾಲೇಜಲ್ಲಿ ಮಾಡಿದೆ. ಬೆಳಗ್ಗೆ ಹೊತ್ತು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ, ಈವ್ನಿಂಗ್ ಕಾಲೇಜಲ್ಲಿ. ಅಲ್ಲೂ ಸಹ ಟೀಚರ್ಸ್ ಯಾವಾಗ್ಲೂ ಹೇಳೋರು, ಎಷ್ಟು ಚೆನ್ನಾಗಿ ಕ್ಲಾಸಸ್ ತಗೊಳ್ತೀಯಾ ಅಂತ. ಸೊ ಅದೆಲ್ಲ ಆಗ ಅನ್ನಿಸ್ತಿತ್ತು ನನ್ನ ತಂದೆ ಕೊಟ್ಟಂತ ಕಾನ್ಫಿಡೆನ್ಸ್. ಇದಕ್ಕೂ ಮೀರಿ ನಿಮಗೊಂದು ವಿಷಯ ಹೇಳ್ಕೊಡ್ಬೇಕು. ಇದೇ ತರ ಸೀರೆ ಹೊತ್ಕೊಂಡು ನನಗೆ ಸ್ವಲ್ಪ ಜಡೆ ಹಾಕೊಂಡು ಹೂವು ಮುಡ್ಕೊಳ್ಳೋ ಹುಚ್ಚಿರ್ತಿತ್ತು. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ದು ಒಂದು ಕೋರ್ಸ್ ನಡೀತಿತ್ತು. ಅಲ್ಲಿ ಸುಮಾರು 80 ಜನ ಇದ್ವಿ. ಆ 80 ಜನದಲ್ಲಿ ನನಗೆ ಹೋಗಿದ ತಕ್ಷಣ ಎಲ್ಲ ಸ್ಕರ್ಟ್ ಹಾಕೊಂಡು ಟಿಶ್ ಅಂತ ಮಾತಾಡ್ತಿದ್ರು. ಇವರೆಲ್ಲಪ್ಪ ನನ್ನನ್ನು ತಗೊಳ್ತಾರೆ ಅಂತ ಅನ್ಕೊಳ್ತಾ ಇದ್ದೆ. ಒಂದು ವಾರದ ಹೊತ್ತಿಗೆ ಒಂದು 4 ಜನ ಮಾತ್ರ ಉಳ್ಕೊಂಡ್ವಿ. ಅದ್ರಲ್ಲಿ 2 ಸೆಲೆಕ್ಟ್ ಆದ್ವಿ. ಅದ್ರಲ್ಲಿ ಒಂದು ಹುಡುಗಿ ಶೈಲಜಾ ಅಂತ ಒಂದು ಹುಡುಗಿ ಇದ್ಲು, ಇನ್ನೊಬ್ಳು ನಾನು. ಸೊ ಕಾನ್ಫಿಡೆನ್ಸ್ ಅನ್ನೋದು ಇಟ್ ಇಸ್ ನಾಟ್ ಅಬೌಟ್ ದ ವೇ ಯು ಡ್ರೆಸ್, ಇಟ್ ಇಸ್ ಅಬೌಟ್ ದ ಕಾನ್ಫಿಡೆನ್ಸ್ ದಟ್ ಯು ಹ್ಯಾವ್ ಇನ್ ಯೋರ್ ಸೆಲ್ಫ್ ಅಂತ ಆಗ್ಲೇ ಹೇಳ್ಕೊಟ್ರು. ಅಂಡ್ ಐ ವರ್ಕ್ ಆಸ್ ಅನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಫಾರ್ ಆಲ್ಮೋಸ್ಟ್ ಅಬೌಟ್ 8-9 years and also as a soft skill trainer. So ದಯವಿಟ್ಟು ಆ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಅದು ಎಲ್ಲೋ ಇರಲ್ಲ, ನಾವೇ ಬೆಳೆಸ್ಕೊಳ್ತಾ ಬರಬೇಕು. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಇದನ್ನ ಚೆನ್ನಾಗಿ ಕೊಡ್ತಾ ಹೋಗಿ ಇಟ್ಸ್ ಲೈಕ್ ಎವ್ರಿ ಡೇ ಬೂಸ್ಟ್ ತರ ಕೊಡ್ತಿರ್ಬೇಕು ನಮ್ಗೆ. ಅದ್ ಕುಡಿದು ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಜೀವನದ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಕ್ ಬಹಳ ಸುಲಭ ಆಗಿರುತ್ತೆ. ಏನಂತೀರಾ?